ಶಾಲಾ ಮಕ್ಕಳಿದ್ದ ಟಾಟಾ ಏಸ್ ಪಲ್ಟಿಯಾಗಿ 30 ಮಕ್ಕಳಿಗೆ ಗಾಯವಾಗಿರುವಂತಹ ಘಟನೆ ಕೊಪ್ಪಳ ತಾಲೂಕಿನ ಹಾಲವರ್ತಿ ಕ್ರಾಸ್ ಬಳಿ ನಡೆದಿದೆ. ಕ್ರೀಡಾಕೂಟಕ್ಕೆ ಅಂತ ಬಂದಿದ್ದ ಗುಳದಳ್ಳಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲಾ ಮಕ್ಕಳು ಕೊಪ್ಪಳ ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಕ್ರೀಡಾಕೂಟ ಮುಗಿಸಿಕೊಂಡು ಮರಳಿ ಹೋಗ್ತಾ ಇದ್ದ ವೇಳೆ ಈ ಒಂದು ಅಪಘಾತ ಸಂಭವಿಸಿದೆ. ಟಾಟಾ ಏಸ್ ವಾಹನಕ್ಕೆ ಆರ್ಟಿಒ ಅಧಿಕಾರಿ ನಿಲ್ಲಿಸಲು ಸೂಚನೆ ನೀಡಿದ್ದಾನೆ. ಹೀಗಾಗಿ ದಿಢೀರ್ನೆ ನಿಲ್ಲಿಸಲು ಹೋಗಿದ್ದರಿಂದ ಟಾಟಾ ಏಸ್ ಪಲ್ಟಿ ಆಗಿದೆ ಎನ್ನಲಾಗಿದೆ. ಆರ್ಟಿಒ ಅಧಿಕಾರಿಯ ಜೊತೆ ಸ್ಥಳೀಯರು ವಾಗ್ವಾದವನ್ನ ಮಾಡಿದ್ರು. ಇನ್ನು ದುರ್ಘಟನೆ ನಡೀತಾ ಇದ್ದಂತೆ ಆರ್ಟಿಒ ಅಧಿಕಾರಿಯನ್ನ ತರಾಟೆಗೆ ತೆಗೆದುಕೊಂಡ ಸ್ಥಳೀಯರು ಅಧಿಕಾರಿಯನ್ನ ಹಿಡಿದು ತಳ್ಳಾಡಿದ್ದಾರೆ. ಆರ್ಟಿಒ ಅಧಿಕಾರಿಯಿಂದಲೇ ಈ ಘಟನೆ ನಡೆದಿದೆ ಅಂತ ಸ್ಥಳೀಯರು ಆರೋಪ ಮಾಡಿದ್ದು, ಸದ್ಯ ಮಕ್ಕಳನ್ನ ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಈ ಘಟನೆ ಕೊಪ್ಪಳ ಗ್ರಾಮೀಣ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ವರದಿ ಪಂಚಯ್ಯ ಹಿರೇಮಠ. ಅಪ್ಸೆಟ್ ಆಗೈತೆ ನೋಡಿಬೇಕು ಗಂಗ ಹೊಡ್ಯಾಕ ಯಾವಾಗ ಅಪ್ಸೆಟ್ ಆದ್ಗಟ್ಲ ಸ್ವಲ್ಪ ಆರ್ಟಿಒನವರಿಗೆ ಬೇಸ್ ಹೇಳ್ಬೇಕಲ್ಲ. ಇದಕ್ಕೆ ಯಾರು ಅಧಿಕಾರಿ ಇರಲ್ಲ. ಆಂಬುಲೆನ್ಸ್ ಫೋನ್ ಮಾಡ್ರಿ. ಆರ್ಟಿಒನವರಿಗೆ ಶಿಕ್ಷೆ ಕೊಡ್ಲೇಬೇಕು. ಇವ್ರು ಮಾತ್ರ ಆರ್ಟಿಒನವ್ರಿಗೆ ಮಾತ್ರ ಬಿಡಬಾರ್ದು. ಇವ್ರಲಿಂದ ಎಷ್ಟು ಜನಕ್ಕೆ ಲಾಸ್ ಆಯ್ತು ನೋಡಿ. ಆಂಬುಲೆನ್ಸ್ ಆರ್ಟಿಒಲಿಂದ ಆಗಿರೋದು ಇದು. ಆಟೋ ನನ್ನ ಹೊಸಡಪ್ಪ ಸೊಪ್ಪನ್ನ ಇವ್ರಿಗೆ ಹಿಂಗೆ ಕೈ ಮಾಡಕ್ ಬಂದ ಈತ ನೋಡ ಆಟೋ ಓಡಕನ ಆಟೋ ಅಪ್ಸೆಟ್ ಆದ್ಗಟ್ಲ. ಆಫೀಸಿಗೆ ಬರ್ತೀನಿ ಪೇಪರ್ಸ್ ಕೊಡ್ಬೇಕು. ಗಾಡಿ ಕರ್ಸ್ಬೇಕು ಇವಾಗ. ಆಟೋ ಬಿಡ್ಬೇಡ್ರಿ.